ಅಮೆರಿಕ ಮತ್ತು ಇರಾನ್ ನಡುವಿನ ಜಟಾಪಟಿ ಏನೂ ಹೊಸದಲ್ಲ. ಆದರೆ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಇದು ಒಂದು ಬೇರೆಯ ಹಂತಕ್ಕೆ ತಲುಪಿತು. ಅವರ ಆಯ್ಕೆಯ ಅಸ್ತ್ರ ಮಿಲಿಟರಿ ಅಲ್ಲ, ಬದಲಾಗಿ ಹಣ. ಅಂದರೆ ಇರಾನ್ ಜೊತೆ ಯಾರೆಲ್ಲ ವ್ಯಾಪಾರ ಮಾಡ್ತಾರೋ ಆ ಎಲ್ಲ ದೇಶಗಳ ಮೇಲೆ ಭಾರೀ ಸುಂಕಗಳನ್ನು ವಿಧಿಸೋದು. ಇದೊಂದು ರೀತಿ ಆರ್ಥಿಕ ಯುದ್ಧ. ಇದರ ಪರಿಣಾಮ ಇಡೀ ಪ್ರಪಂಚದ ಮೇಲೆ ಆಗಬಹುದು. ಲಾಕ್ಡ್ ಆ್ಯಂಡ್ ಲೋಡೆಡ್, ಈ ಮೂರೇ ಪದಗಳು ಮಧ್ಯಪ್ರಾಚ್ಯದ ಪರಿಸ್ಥಿತಿಯನ್ನು ಸ್ಫೋಟಕವನ್ನಾಗಿಸಿಬಿಟ್ಟವು. ಈ ಮಾತಿಗೆ ತಕ್ಕ ಹಾಗೆ ಅಮೆರಿಕದ ಸೇನಾ ಸಿದ್ಧತೆಗಳು ಜೋರಾದವು. USS ಅಬ್ರಹಾಂ ಲಿಂಕನ್ ಯುದ್ಧ ನೌಕೆ ಸನ್ನದ್ಧ ಸ್ಥಿತಿಯಲ್ಲಿ, ಸೇನಾ ನೆಲೆಗಳು ಹೈ ಅಲರ್ಟ್ಸ್ನಲ್ಲಿ, ವಾಯು ರಕ್ಷಣಾ ವ್ಯವಸ್ಥೆಗಳು ಯಾವುದೇ ಕ್ಷಣದಲ್ಲಿ ದಾಳಿಗೆ ಸಿದ್ಧ. ಅಂದರೆ ಇದು ಕೇವಲ ಮಾತಿನ ಯುದ್ಧವಾಗೇ ಉಳಿದಿಲ್ಲ. ಇದರ ಹಿಂದಿನ ತಂತ್ರ ಏನ್ ಗೊತ್ತಾ? ನೇರವಾಗಿ ಇರಾನ್ ಮೇಲೆ ಅಟ್ಯಾಕ್ ಮಾಡೋ ಬದಲು ಇರಾನ್ ಜೊತೆ ಯಾರೆಲ್ಲ ವ್ಯಾಪಾರ ಮಾಡ್ತಾರೋ ಆ ದೇಶಗಳ ಮೇಲೆ ಆರ್ಥಿಕ ಒತ್ತಡ ಹಾಕೋದು. ಇದೊಂದು ರೀತಿ ಪರೋಕ್ಷ ಯುದ್ಧ ತಂತ್ರ. ಸರಿ, ಈ ಇಡೀ ವಿಷಯವನ್ನು ನಾವು ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲು ಈ ಹೊಸ ಆರ್ಥಿಕ ಅಸ್ತ್ರ ಅಂದ್ರೇನು, ಇರಾನ್ ಮೇಲಿರೋ ಆರೋಪಗಳೇನು, ಯಾರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಮತ್ತು ಈ ತಂತ್ರ ಯಶಸ್ವಿಯಾಗುತ್ತಾ ಇಲ್ವಾ ಅನ್ನೋದನ್ನ ನೋಡಿ. ಕೊನೆಗೆ ಒಂದು ಅಂತಿಮ ವಿಶ್ಲೇಷಣೆಯನ್ನ ನೋಡೋಣ. ಇದರ ಹಿಂದಿರುವ ಐಡಿಯಾ ತುಂಬಾ ಸಿಂಪಲ್. ಇರಾನ್ ಅನ್ನು ಅದರ ವ್ಯಾಪಾರಿ ಪಾಲುದಾರರಿಂದ ಆರ್ಥಿಕವಾಗಿ ದೂರ ಮಾಡಿಬಿಟ್ರೆ ಆ ದೇಶದ ಆಡಳಿತ ಮಾತುಕತೆಗೆ ಬಗ್ಗುತ್ತಾ ಅನ್ನೋದು ಅಮೆರಿಕದ ಆಶಯ. ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಪ್ರಕಾರ ಈ ಆರ್ಥಿಕ ಒತ್ತಡದ ಮುಖ್ಯ ಉದ್ದೇಶ ಇರಾನ್ನ ಪರಮಾಣು ಕಾರ್ಯಕ್ರಮ ಮತ್ತು ಅದರ ಪ್ರಾದೇಶಿಕ ಪ್ರಭಾವವನ್ನ ನಿಲ್ಲಿಸೋದು. ಅದಕ್ಕೆ ಬರ್ತಿರೋ ಹಣದ ಮೂಲವನ್ನೇ ಕಟ್ ಮಾಡೋದು ಇವರ ಪ್ಲಾನ್. ಹಾಗಾದ್ರೆ ಅಮೆರಿಕ ಈ ಆಕ್ರಮಣಕಾರಿ ಆರ್ಥಿಕ ನಿಲುವಿಗೆ ಅಧಿಕೃತವಾಗಿ ಕೊಡುವ ಕಾರಣವಾದ್ರೂ ಏನು, ಅದನ್ನ ನೋಡೋಣ ಬನ್ನಿ. ಅಮೆರಿಕ ಇರಾನ್ ಮೇಲೆ ಮುಖ್ಯವಾಗಿ 4 ಆರೋಪಗಳನ್ನು ಹೊರಿಸುತ್ತೆ. ಮೊದಲನೇದಾಗಿ ಹಮಾಸ್ ಮತ್ತು ಹಿಜ್ಬುಲ್ಲಾದಂತಹ ಗುಂಪುಗಳಿಗೆ ಹಣಕಾಸಿನ ನೆರವು ನೀಡ್ತಿದೆ. ಎರಡನೇದಾಗಿ ತೈಲದಿಂದ ಬರೋ ಹಣವನ್ನ ತನ್ನದೇ ಜನರ ದಬ್ಬಾಳಿಕೆಗೆ ಬಳಸ್ತಿದೆ. ಮೂರನೇದು ವಿವಾದಾತ್ಮಕ ಪರಮಾಣು ಕಾರ್ಯಕ್ರಮ ಮತ್ತು ನಾಲ್ಕನೇದು ಅಪಾಯಕಾರಿ ಕ್ಷಿಪಣಿಗಳ ಅಭಿವೃದ್ಧಿ. ಇರಾನ್ಗೆ ಬರೋ ಹಣವನ್ನೇ ನಿಲ್ಲಿಸಿದ್ರೆ ಈ ಎಲ್ಲ ಚಟುವಟಿಕೆಗಳು ತಾವಾಗೆ ನಿಲ್ತವೆ ಎನ್ನೋದು ಅಮೆರಿಕದ ವಾದ. ಹಾಗಾದ್ರೆ ಈ ಹೊಸ ಸುಂಕಗಳ ಟಾರ್ಗೆಟ್ ನಿಖರವಾಗಿ ಯಾರು? ಇರಾನ್ನ ಆರ್ಥಿಕತೆಗೆ ಜೀವನಾಡಿಯಾಗಿರೋ ಆ ದೇಶಗಳು ಯಾವುವು? ಈ ಅಂಕಿಅಂಶಗಳನ್ನು ಒಮ್ಮೆ ನೋಡಿ. ಇದು ಅಕ್ಟೋಬರ್ 2025 ಹೊತ್ತಿನ ಡೇಟಾ. ಚೀನಾ, ಇರಾಕ್, UAE ಮತ್ತು ಟರ್ಕಿಯಂತಹ ದೇಶಗಳು ಇರಾನ್ ಜೊತೆ ಬಿಲಿಯನ್ ಗಟ್ಟಲೆ ಡಾಲರ್ ವ್ಯಾಪಾರ ಸಂಬಂಧ ಹೊಂದಿದೆ. ಟ್ರಂಪ್ ಅವರ ಪ್ಲಾನ್ ಇಷ್ಟೇ, ಈ ಎಲ್ಲ ಆರ್ಥಿಕ ಜೀವನಾಡಿಗಳನ್ನು ಒಂದೊಂದಾಗಿಯೇ ಕತ್ತರಿಸಿ ಹಾಕೋದು. ಆದರೆ ಈ ಎಲ್ಲ ದೇಶಗಳ ಪೈಕಿ ಒಂದು ದೇಶ ಎಲ್ಲಕ್ಕಿಂತ ಬಹಳ ಮುಖ್ಯ, ಅದುವೇ ಚೀನಾ. ಯಾಕಂದ್ರೆ ಇರಾನ್ ಮಾರಾಟ ಮಾಡೋ ಒಟ್ಟು ತೈಲದಲ್ಲಿ 90%, ಹೌದು ಕೇಳಿದು ಸರಿ, 90% ತೈಲವನ್ನ ಚೀನಾನೇ ಖರೀದಿ ಮಾಡುತ್ತೆ. ಇದರರ್ಥ ಅಮೆರಿಕದ ಈ ಇಡೀ ಕಾರ್ಯತಂತ್ರ ಸಕ್ಸಸ್ ಆಗುತ್ತಾ ಅಥವಾ ಫೇಲ್ ಆಗುತ್ತಾ ಅನ್ನೋದು ಚೀನಾದ ನಿಲುವಿನ ಮೇಲೆ ನಿಂತಿದೆ. ಹಾಗಾದ್ರೆ ಅಮೆರಿಕ ಚೀನಾವನ್ನ ಬಗ್ಗಿಸೋಕೆ ಸಾಧ್ಯನಾ? ಇದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಚೀನಾದ ಹತ್ರನೂ ತನ್ನದೇ ಆದ ಅಸ್ತ್ರಗಳಿವೆ. ಉದಾಹರಣೆಗೆ ರೇರ್ ಅರ್ತ್ ಮಿನರಲ್ಸ್, ಸ್ಮಾರ್ಟ್ಫೋನಿಂದ ಹಿಡಿದು ಮಿಲಿಟರಿ ಉಪಕರಣಗಳವರೆಗೂ ಎಲ್ಲದಕ್ಕೂ ಬೇಕಾದ ಅತ್ಯಮೂಲ್ಯ ಖನಿಜಗಳಿವು. ಚೀನಾ ಇದರ ಸಪ್ಲೈ ನಿಲ್ಲಿಸಿದ್ರೆ ಅಮೆರಿಕದ ಟೆಕ್ನಾಲಜಿ ಇಂಡಸ್ಟ್ರಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಇದು ಒಂದು ರೀತಿ ಚೆಸ್ ಆಟದ ಹಾಗೆ. ಸರಿ, ಇಲ್ಲಿಯವರೆಗೂ ನಾವು ಈ ಕಾರ್ಯತಂತ್ರವನ್ನ ನೋಡಿದ್ವಿ. ಆದ್ರೆ ಈ ತಂತ್ರ ನಿಜವಾಗ್ಲೂ ಯಶಸ್ವಿಯಾಗುತ್ತಾ ಅಥವಾ ಇದರಲ್ಲಿ ಗಂಭೀರವಾದ ಲೋಪಗಳಿವ್ಯಾ? ಬನ್ನಿ ಅದರ ಬಗ್ಗೆ ನೋಡೋಣ. ವಿಶ್ಲೇಷಣೆ ಏನ್ ಹೇಳುತ್ತೆ ಅಂದ್ರೆ, ಈ ಸುಂಕ ಅನ್ನೋ ಅಸ್ತ್ರವನ್ನ ಪದೇ ಪದೇ ಬಳಸಿದ್ರಿಂದ ಅದಕ್ಕಿದ್ದ ಭಯ ಈಗ ಹೊರಟೋಗಿದೆ. ಅದರ ಮೊದಲಿನ ತೀಕ್ಷ್ಣತೆ ಈಗ ಉಳಿದಿಲ್ಲ. ಇನ್ನು ರಾಜತಾಂತ್ರಿಕ ಮಟ್ಟದಲ್ಲಿ ನೋಡೋದಾದ್ರೆ ಇರಾನ್ ಕೇವಲ ಪರಮಾಣು ಕಾರ್ಯಕ್ರಮದ ಬಗ್ಗೆ ಮಾತುಕತೆಗೆ ರೆಡಿ ಇದೆ. ಆದರೆ ಅಮೆರಿಕ ಪ್ರಸ್ತಾಪ ಮಾಡ್ತಿರೋ ಮಾನವ ಹಕ್ಕುಗಳಾಗಲಿ, ಕ್ಷಿಪಣಿಗಳ ವಿಷಯವಾಗಲಿ ಈ ಬಗ್ಗೆ ಚರ್ಚೆ ಮಾಡೋಕೆ ಅದು ಸಿದ್ಧವಿಲ್ಲ. ಇದರಿಂದ ಮಾತುಕತೆ ಮುಂದಕ್ಕೆ ಹೋಗ್ತಿಲ್ಲ. ನಾವು ಈಗ ಸ್ಟ್ರಾಟಜಿ ಏನು ಅಂತ ನೋಡ್ವಿ, ಯಾರೆಲ್ಲ ಆಟಗಾರರು ಅಂತ ನೋಡ್ವಿ, ಭಿನ್ನಾಭಿಪ್ರಾಯಗಳನ್ನು ಅರ್ಥ ಮಾಡ್ಕೊಂಡ್ವಿ. ಈಗ ಕೊನೆಯ ಮತ್ತು ಅತೀ ಮುಖ್ಯವಾದ ಪ್ರಶ್ನೆ, ಈ ಒತ್ತಡದ ತಂತ್ರ ನಿಜವಾಗಿಯೂ ಕೆಲಸ ಮಾಡುತ್ತಾ? ಆದರೆ ತುಂಬ ಜನ ವಿಶ್ಲೇಷಕರು ಇದೊಂದು ದೊಡ್ಡ ತಪ್ಪು ಲೆಕ್ಕಾಚಾರ ಅಂತ ವಾದಿಸ್ತಾರೆ. ಇತಿಹಾಸವನ್ನೇ ನೋಡಿದ್ರೆ ಗೊತ್ತಾಗುತ್ತೆ, ಇರಾನ್ ತರಹದ ಒಂದು ಕಠಿಣ ಆಡಳಿತವನ್ನ ಬರೀ ಆರ್ಥಿಕ ನಿರ್ಬಂಧಗಳಿಂದ ಮಡಿಸೋದು ಬಹುತೇಕ ಅಸಾಧ್ಯ. ಇದಕ್ಕೆ ಕಾರಣಗಳೂ ಇವೆ. ಇರಾನ್ನ ಆಡಳಿತ ದಶಕಗಳಿಂದ ಈ ತರಹದ ನಿರ್ಬಂಧಗಳನ್ನು ಎದುರಿಸ್ತಾನೆ ಬಂದಿದೆ.
ಅವರು ಮಾತುಕತೆ ಆಡ್ತೀವಿ ಅಂತ ನಾಟಕ ಆಡ್ತಾ ಒಳಗೊಳಗೆ ತಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಂ ಮುಂದುವರಿಸೋದ್ರಲ್ಲಿ ಎತ್ತಿದ ಕೈ. ವಿಶ್ಲೇಷಕರ ಪ್ರಕಾರ ಆಡಳಿತವನ್ನ ನಿಜವಾಗಲೂ ಬದಲಾಯಿಸಬೇಕು ಅಂದರೆ ಇರೋದು ಒಂದೇ ದಾರಿ, ಅದು ಭೂಸೇನೆ ಆಕ್ರಮಣ. ಆದರೆ ಆ ಒಂದು ಭಯಾನಕ ಆಯ್ಕೆಯನ್ನ ಅಮೆರಿಕ ಆದಷ್ಟು ತಪ್ಪಿಸೋಕೆ ನೋಡುತ್ತೆ. ಇದೇ ಕಾರಣಕ್ಕೆ ಈ ಒಂದು ಮಾತು ತುಂಬ ಪ್ರಚಲಿತದಲ್ಲಿದೆ. ಇರಾನ್ ವೆನೆಜುವೆಲಾ ಅಲ್ಲ. ವೆನೆಜುವೆಲಾ ಆರ್ಥಿಕವಾಗಿ ಮತ್ತು ಮಿಲಿಟರಿಯಾಗಿ ದುರ್ಬಲವಾಗಿರೋ ದೇಶ. ಆದರೆ ಇರಾನ್ ಹಾಗಲ್ಲ. ಅದು ಪ್ರಾದೇಶಿಕವಾಗಿ ತುಂಬಾನೇ ಪ್ರಬಲ, ಸೈದ್ಧಾಂತಿಕವಾಗಿ ಕಠಿಣ ಮತ್ತು ಅದರ ಸೇನೆ ಯುದ್ಧಗಳನ್ನು ಎದುರಿಸಿ ಗಟ್ಟಿಯಾಗಿದೆ. ಇರಾನ್ ಜೊತೆ ಯುದ್ಧ ಅಂದರೆ ಅದು ಸಣ್ಣ ಪುಟ್ಟ ಸಂಘರ್ಷ ಆಗೋದಿಲ್ಲ. ಅದು ದೀರ್ಘಕಾಲದ, ರಕ್ತಸಿಕ್ತ ಮತ್ತು ವಿನಾಶಕಾರಿಯಾಗಿರುತ್ತೆ. ಹಾಗಾದರೆ ನಾವು ನೋಡ್ತಿರೋದು ಬರೀ ಒಂದು ಆರ್ಥಿಕ ಒತ್ತಡದ ತಂತ್ರನ, ಅಥವಾ ಜಗತ್ತಿಗೆ ಗೊತ್ತಿಲ್ಲದ ಹಾಗೆ ಎರಡು ಶಕ್ತಿಶಾಲಿ ದೇಶಗಳು ಯುದ್ಧದ ಅಂಚಿಗೆ ಬಂದು ನಿಂತಿವೆಯಾ? ಈ ಪ್ರಶ್ನೆಗೆ ಉತ್ತರ ಭವಿಷ್ಯದಲ್ಲೇ ಇದೆ. ಯೋಚಿಸಿ. ಒಬ್ಬ ಗ್ರಾಜ್ಯುಯೇಟ್ ಟೆಕ್ ಪ್ರೊಫೆಷನಲ್ ಆಗೋದು ಹೇಗೆ? ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇಂಜಿನಿಯರಿಂಗ್ ಓದಿದ 90% ಜನರಿಗೆ ಇಂಡಸ್ಟ್ರಿಗೆ ಬೇಕಾದ ಸ್ಕಿಲ್ಸ್ ಇರೋದಿಲ್ಲ. ಇದೊಂದು ದೊಡ್ಡ ಗ್ಯಾಪ್. ಸರಿ, ಈ ಗ್ಯಾಪ್ ತುಂಬೋಕೆ ಬಂದಿದ್ದೆ ಟ್ಯಾಪ್ ಅಕಾಡೆಮಿ. ಅವರ ಫಿಲಾಸಫಿ ಏನು ಅಂದರೆ, ಬರೀ ಥಿಯರಿ ಕೇಳೋದಲ್ಲ, ನಿಜವಾದ ಕಲಿಕೆ ಆಗೋದು ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಮಾತ್ರ. ಅವರ ಫ್ಲಿಪ್ ಕ್ಲಾಸ್ ಮಾಡ್ಯೂಲ್ ನೋಡಿ. ಮೊದಲು ರೆಕಾರ್ಡೆಡ್ ಕ್ಲಾಸ್, ಆಮೇಲೆ ಸ್ಟಡಿ ಮೆಟೀರಿಯಲ್ಸ್, ಕೊನೆಗೆ ಲೈವ್ ಕೋಡಿಂಗ್. ಕ್ಲಾಸ್ನಲ್ಲಿ ಟ್ರೈನರ್ಸ್ ಕಾನ್ಸೆಪ್ಟ್ಗಳನ್ನು ಆನಿಮೇಷನ್ ಮೂಲಕ ಸ್ಕ್ರೀನ್ ಮೇಲೆ ತೋರಿಸ್ತಾ ವಿವರಿಸ್ತಾರೆ. ಪ್ಲೇಸ್ಮೆಂಟ್ ಪ್ಯಾಕೇಜ್ಗಳು ಕಡಿಮೆ ಅಂದ್ರೂ 2.9 ಲಕ್ಷದಿಂದ ಶುರುವಾಗ್ತವೆ. ಕಾಮನ್ ಆಗಿ ಸಿಗೋ ಪ್ಯಾಕೇಜ್ ಅಂದರೆ ಸುಮಾರು 5 ರಿಂದ 6 ಲಕ್ಷದ ರೇಂಜಲ್ಲಿ ಇರುತ್ತೆ. ಆ್ಯಂಡ್ ಇಲ್ಲಿನ ಪೊಟೆನ್ಷಿಯಲ್ ನೋಡಿ, ಹೈಯೆಸ್ಟ್ ರಿಪೋರ್ಟೆಡ್ ಪ್ಯಾಕೇಜ್ ಬಂದು 16 ಲ್ಯಾಕ್ಸ್. ಸರಾಸರಿಯಾಗಿ ಪ್ರತಿ ತಿಂಗಳು 100ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ಗೆ ಇಲ್ಲಿಂದ ಪ್ಲೇಸ್ಮೆಂಟ್ ಆಗುತ್ತೆ. ಹಾಗಾದರೆ ಅವರ ಜಾವಾ ಫುಲ್ ಸ್ಟ್ಯಾಕ್ ಕೋರ್ಸ್ ಇದೆಯಲ್ಲ, ಅದರಲ್ಲಿ ಏನೆಲ್ಲ ಕವರ್ ಆಗುತ್ತೆ? ಕೋರ್ಸ್ ಕರಿಕ್ಯುಲಮ್ ನೋಡಿ, ಫ್ರಂಟ್ ಎಂಡ್, ಬ್ಯಾಕ್ ಎಂಡಿಂದ ಹಿಡಿದು ಡೇಟಾಬೇಸ್ವರೆಗೂ ಎಲ್ಲವೂ ಇದೆ. ಇದರ ಜೊತೆಗೆ ಬುಕ್ಸ್, ಲರ್ನಿಂಗ್ ಸಿಸ್ಟಮ್ ಆಕ್ಸೆಸ್, ಜಾಬ್ ಪೋರ್ಟಲ್, ಅಷ್ಟೇ ಅಲ್ಲ AI ಟೂಲ್ಸ್ ಟ್ರೈನಿಂಗ್ ಕೂಡ ಸಿಗುತ್ತೆ. 6 ತಿಂಗಳ ಈ ಕೋರ್ಸ್ ಟೆಕ್ ಕೆರಿಯರ್ ಕಟ್ಕೊಳ್ಳೋಕೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅನ್ಬಹುದು.